ಹಿಂದಿ ಎಕ್ಸಾಮನ್ನು ಸರ್ಕಾರ ಮಾರ್ಕ್ಸ್ ಇಲ್ಲದೆ ಗ್ರೇಡನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಗ್ರೇಡ್ ಕೊಡೋ ಬದಲು ಮಾರ್ಕ್ಸೇ ಕೊಡಬೇಕಾಗಿತ್ತು ಸರ್. ಇಷ್ಟು ದಿನದಿಂದ ಹಿಂದಿ ಟೀಚರ್ಸ್ ಎಲ್ಲ ಮಾಡಿರೋದು ವೇಸ್ಟ್ ಆಗೋಗುತ್ತೆ ಸರ್. ಅದಕ್ಕೆ ಅವ್ರಿಗೆ ಕರೆಕ್ಷನ್ ಮಾಡಬೇಕಂದ್ರೆ ಅವ್ರಿಗೆ ಏನಾದರೂ ವ್ಯಾಲ್ಯೂ ಇರಬೇಕು ಸರ್. ಅದಕ್ಕೆ ಅವರು ಮಾರ್ಕ್ಸೇ ಕೊಡಬೇಕಾಗಿತ್ತು ಸರ್. ಗ್ರೇಡ್ ಹೋಗ ಹಿಂದಿ ಎಕ್ಸಾಮ್ ಮಾರ್ಕ್ಸ್ ಬಿಟ್ಟು ಗ್ರೇಡ್ ಕೊಟ್ಟಿರುವಂಥ ಬಗ್ಗೆ ನಿಮ್ಮ ಅಭಿಪ್ರಾಯ. ಹಿಂದಿ ಎಕ್ಸಾಮ್ಗೆ ಮಾರ್ಕ್ಸೇ ಬೇಕಾಗಿತ್ತು. ಯಾಕಂದರೆ ಹಿಂದಿ ಎಕ್ಸಾಮ್ ಬರೆದಿದ್ದು ನಾವು ಇಷ್ಟು ನಮ್ಮ ಪ್ರೈಮರಿ ಟೈಮಿಂದ ನಾವು ಹಿಂದಿ ಬರ್ತಾರದು, ಮತ್ತು ಆ ಭಾಷೆಗೆ ಒಂದು ವ್ಯಾಲ್ಯೂ ಇದೆ. ನಾವು ಕರ್ನಾಟಕಕ್ಕೆ ಆಚೆ ಹೋದರೆ ಹಿಂದಿ ಜಾಸ್ತಿ ಮಾತಾಡ್ತಾರೆ. ಆ ಭಾಷೆಯನ್ನು ನಾವು ತಿಳ್ಕೊಂಡು ಮತ್ತು ಆ ಭಾಷೆಯನ್ನು ಹೇಳಿದ್ರೆ ಆವಾಗ ನಾವು ಇದು ಮಾಡ್ಬೋದು. ಅದಕ್ಕೆ ಹಿಂದಿಗೆ ಮಾರ್ಕ್ಸೇ ಕೊಡಬೇಕು, ಗ್ರೇಡ್ ಬೇಡ. ನಿಮ್ಮ ಅಭಿಪ್ರಾಯ ವಿಷ್ಣು? ಹಿಂದಿ ಮಾರ್ಕ್ಸೇ ಇರಬೇಕಾಗಿತ್ತು. ಯಾಕಂದರೆ ಅವರು ಮೊದಲೇ ಹೇಳಿರಲಿಲ್ಲ, ಹಾಗಂತ ನಾವು ಜಾಸ್ತಿ ಪ್ರಯತ್ನ ಕಷ್ಟ ಎಲ್ಲ ಪಟ್ಬಿಟ್ಟಿದ್ರಿ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಈ ಥರ ಮಾಡಿದ್ರೆ ನಾವು ಕಷ್ಟಪಟ್ಟಿರೋದಕ್ಕೂ ಪ್ರತಿಫಲ ಅನ್ನೋದು ಸಿಗಲ್ಲ. ಅದಕ್ಕೆ ಹಿಂದಿ ಎಕ್ಸಾಮ್ಗೆ ಮಾರ್ಕ್ಸ್ ಕೊಡಬೇಕು. ಯಾಕಂದರೆ ಫಸ್ಟಿಂದ ಓದ್ಬಿಟ್ಟು ಇವಾಗ ಬೇಡ ಅಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅದಕ್ಕೆ ಮಾರ್ಕ್ಸ್ ಕೊಡಬೇಕು. ಹಿಂದಿ ಎಕ್ಸಾಮ್ಗೆ ಮಾರ್ಕ್ಸ್ ಕೊಡಬೇಕಾಗಿತ್ತು. ಯಾಕಂದರೆ ಅದು ಸ್ಕೋರಿಂಗ್ ಸಬ್ಜೆಕ್ಟು, ಮತ್ತು ಫಸ್ಟಿಂದ ಓದಿ ಇವಾಗ ಕೊಟ್ಟಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಹಿಂದಿಯಲ್ಲಿ ಮಾರ್ಕ್ಸ್ ಕೊಡಬೇಕಾಗಿತ್ತು. ಯಾಕಂದರೆ ಹಂಗಿದ್ದಿದ್ರೆ ಅವ್ರು ಫಸ್ಟೇ ಹೇಳ್ಬೇಕಾಗಿತ್ತು ಎಕ್ಸಾಮ್ಸ್ ಟೈಮಲ್ಲಿ. ಹಿಂದಿ ಎಕ್ಸಾಮ್ ಫಸ್ಟಿಂದನೇ ಅದು 100 ಮಾರ್ಕ್ಸ್ ಕಡಿಮೆ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಆದರೆ ಈ ಸರಿ ಸೆಂಟ್ರಲ್ಲಿ ಹಿಂಗೆ ಎಕ್ಸಾಮ್ ನಡೆಯೋಗಿ ಮಾಡಿದ್ರೆ ಹಿಂದಿ ಟೀಚರ್ಸ್ಗೂ ಸ್ವಲ್ಪ ಬೇಜಾರಾಗುತ್ತೆ, ಮತ್ತು ನಮ್ಮ 100 ಮಾರ್ಕ್ಸ್ ಮೈನಸ್ ಆದರೆ ಪರ್ಸೆಂಟೇಜು ನಮಗೆ ಕಡಿಮೆ ಆಗುತ್ತೆ. ಅದಕ್ಕೆ ಹಿಂದಿ ತುಂಬ ಈಸಿ ಸಬ್ಜೆಕ್ಟ್ ಆಗಿತ್ತು, ಫುಲ್ ಪ್ರಾಕ್ಟೀಸ್ ಮಾಡಿದ್ರಿ. ಆದರೆ ಈ ಸೆಂಟ್ರ್ ಎಕ್ಸಾಮಲ್ಲಿ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಅದರಿಂದ ತುಂಬ ಪರ್ಸೆಂಟೇಜು ಕಡಿಮೆ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಹಿಂದಿ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು.